ನಾವು ಟ್ರೆಕ್ ಮಾಡ್ತಿರೋ ಪೀಕ್ ಬಂದುಬಿಟ್ಟು ಕುರಿಂಜಲ್ ಟ್ರೆಕ್ ಅಂತ, ಲೆಸ್ ನೋನ್ ಟ್ರೆಕ್ ಆ್ಯಂಡ್ ಲೆಸ್ ಎಕ್ಸ್ಪ್ಲೋರ್ಡ್ ಟ್ರೆಕ್ ಅಂತ ಹೇಳ್ಬೋದು. ಸೊ ನಾವು ಈಗ ಒಂದು 7 ಗಂಟೆ ಹಂಗೆ ಬಿಡಬೇಕಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಹೋಮ್ ಸ್ಟೇ ಅವರು ಊಟ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ. ಓಕೆ, ಅವ್ರಿಗೆ ಹೇಳಪ್ಪ, ಬಾಯಿ ಮಾಡ್ತಾ ಇದ್ದಾರೆ. ಹೌದು, ಓ ಸಗದಾಗಿದೆ ಎಕ್ಸ್ಪೀರಿಯನ್ಸ್. ಬೀಳದೆ ಇದ್ರೆ ಸರ್ ಅಲ್ಲ, ಅವ್ರಿಗೆ ಬ್ರೇಕ್ ಇಲ್ಲಿದೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ಬರೀ ಆಕ್ಸಿಲೇಟರ್ ಕ್ಲಿಯರ್ ಸಖತ್ತಾಗಿ ಓಡಿಸೋದು. ನಮ್ಮ ಹೋಮ್ ಸ್ಟೇಯಿಂದ ಫುಲ್ ಆಫ್ ರೋಡಿಂಗು. ಬೆಳಗ್ಗೆ ಸಕ್ಕದಾಗಿದೆ ವೆದರ್. ಫುಲ್ ಬಿಸಿಲು ಬಂದುಬಿಟ್ಟಿದೆ ನಮ್ಮ ಪುಣ್ಯಕ್ಕೆ. ಸೊ ಮೋಸ್ಟ್ ಪ್ರಾಬಬ್ಲಿ ಆರಾಮಾಗಿ ಟ್ರೆಕ್ ಮಾಡ್ಬೋದು ಅಂತ ಅನ್ಸುತ್ತೆ. ನೋಡೋಣ ಬನ್ನಿ. ಮಾಡೋದ್ರು ಅಜಯ್, ಪ್ರದೀಪ್, ಶ್ರೀಧರ, ಗೂಗಲ್ ಮ್ಯಾಪ್ ತಗೊಳ್ರು. ನಂಗೆ ಗೋಸ್ಟ್ ಟೌನ್ ನೋಡ್ಬೇಕು. ಅದೇ ಸ್ಟ್ರೈಟ್ ಹೋದ್ರೆ ಸ್ಟ್ರೈಟಾ ಲೆಫ್ಟಾ? ನಾವು ರೈಟ್ ಹೋದ್ರು. ರೈಟು ಟೈರ್ ಇದೆ ನೋಡು. ಕುರಿಂಜಲ್ ಟ್ರೆಕ್ ಮಾಡೋಕ್ಕೆ ಇಲ್ಲಿ ರೈಟ್ ಹೊಡಿಬೇಕು. ಹಂಗೆ ಸ್ಟ್ರೈಟ್ ಹೋದ್ರೆ ಕುದುರೆಮುಖ ಗೋಸ್ಟ್ ಟೌನು. ಇಲ್ಲಿ ಫಾರೆಸ್ಟ್ ಚೆಕ್ ಕ್ಯಾಂಪಲ್ಲಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅವ್ರು ಚೆಕ್ ಮಾಡ್ತಾರೆ. ಆ್ಯಂಡ್ ಈ ಟ್ರೆಕ್ ಮಾಡಬೇಕಂದ್ರೆ ಟಿಕೆಟ್ಸ್ ಇಲ್ಲದೆ ನಿಮಗಾಗಲ್ಲ. ಸೊ ಅಫಿಷಿಯಲ್ ಕರ್ನಾಟಕ ವೆಬ್ಸೈಟಲ್ಲಿ ಟಿಕೆಟ್ ಬುಕ್ ಮಾಡಬೇಕು. ಆಲ್ಮೋಸ್ಟ್ ಹತ್ತಿರ 500 ಆಗುತ್ತೆ. ಇಲ್ಲಿ ಗೈಡ್ ಎಲ್ಲ, ಇಲ್ಲಿ ಗೈಡ್ ಕಂಪಲ್ಸರಿ. ಆಮೇಲೆ ಗೈಡು ಫಾರೆಸ್ಟ್ ಆಫೀಸರ್ಸ್ ಅಲಾಟ್ ಮಾಡ್ತಾರೆ. ಸೊ ನಾವೀಗ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ವಿಲ್ ಸ್ಟಾರ್ಟ್ ಆಫ್ಟರ್ ದೇ ಲೆಟ್ ಅಸ್ ಲೀವ್. ಜೈ. ಸೊ ಫಾರೆಸ್ಟ್ ಆಫೀಸ್ ಕ್ಯಾಂಪಲ್ಲಿ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಆಯಿತು. ಸೊ ಇಲ್ಲಿಂದ 10 ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿಂದ ಆ್ಯಕ್ಚುಲಿ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ 10 ಕಿಲೋಮೀಟರ್ಸ್ ಅಗೇನ್ ನಮ್ಮ ಕಾರಲ್ಲಿ ಹೋಗಬೇಕು. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಬರುವಾಗ ಈ ತರ ಅಜೀಬಾಗಿಲ್ಲ, ಆದ್ರೆ ಹಿಂದೆ ಒಂಥರ ಅಜೀಬಾಗಿದೆ. ಅದು ಒಂಥರ ಚೆನ್ನಾಗಿದೆ. ನಾನು ಸಪೋರ್ಟ್ ಮಾಡುತ್ತಾ? ಮಾಡುತ್ತೆ. ನಾನು ಸಪೋರ್ಟೇ ಮಾಡಲ್ಲ. ಫ್ರೀ ಆಗಿ ಬಿಡ್ತಾರ ಸರ್ ಗೋಸ್ಟ್ ಟೌನ್ಗೆ? ಒಳಗೆ ಬರ್ಸ್ಕೊಂತಾರ ಸರ್? ನಿಮ್ಮ ಹೆಸರು? ಇವರೇ ನಮ್ಮ ಗೈಡ್ ಇವತ್ತು. ಒಳ್ಳೆ ಹೆಸರು ಸರ್. ನಿಮಗೆ ಎಷ್ಟು ವರ್ಷ ಸರ್? 67 ವರ್ಷ ಆಗಿ ಗೈಡ್ ಮಾಡ್ತಿದ್ದೀರಾ? ಮಾದರಿ ಸರ್ ನೀವು ನಮ್ಗೆ. ಸ್ಥಾನ ಅಲ್ಲ ಇದು, ಗಂಗಾಮೂಲ ಇಲ್ಲಿರೋದು ಮುಂದೆ. ಗಂಗಾಮೂಲ ಅಂದ್ರೆ ತುಂಗಾಭದ್ರಾ ನೇತ್ರ ಅಂತೇಳಿ 3 ನದಿನೂ ಇಲ್ಲೇ ಹುಟ್ಟಿರೋದು ಗಂಗಾಮೂಲದಲ್ಲಿ. ಇಲ್ಲಿಂದ ಇದು ಶಿವಮೊಗ್ಗ ಹೋಗುತ್ತೆ, ಕೂಡ್ಲಿ ಅಂತೇಳಿ ಅಲ್ಲಿ ತುಂಗಾಭದ್ರಾ ಸಂಗಮದಲ್ಲಿ ಸೇರ್ತವೆ. ಅವಾಗ ಈ ನೀರು ಏನು ಇಲ್ಲಿಂದ ಕಬ್ಬಣ ತೆಗೆದ್ರೆ ಈ ಬೆಟ್ಟ ತಗ್ಗುತ್ತದಲ್ಲ ಸರ್, ಆ ಟೈಮಲ್ಲಿ ಏನಾಗುತ್ತೆ, ನೀರಿಲ್ಲ. ನೀವು ಇಟ್ಟಿದ್ದೀರಾ ಕಡ್ಡಿ? ಹೌದು. ಹಾಂ ಸರ್, ಹೇಳಿ ಸರ್. ಅದು ಈ ಮೂಲಸ್ಥಾನದಲ್ಲಿ ನೀರು ಕಮ್ಮಿ ಆದ್ರೆ ಗುಡ್ಡಗಳ ಕೆಳಗೆ ಹೋದಾಗ ಈ ಕಬ್ಬಿಣದ ಅಂಶ ಇದ್ದಲ್ಲಿ ನೀರು ಜಾಸ್ತಿ ಇರೋದು. ಆ ಕಬ್ಬಿಣದ ಅಂಶ ಕಮ್ಮಿ ಆದಾಗ ಈ ಭದ್ರಾ ನದಿಗೆ ನೀರು ಕಡಿಮೆ ಆಗುತ್ತೆ ಅಂತ
ಪರಿಸರವಾದಿಗಳು ಶಿವಮೊಗ್ಗದಿಂದನೂ ಇಲ್ಲಿವರೆಗೆ ಬಂದು ಕಟ್ನಿಟ್ ಮಾಡಿ ಪ್ರತಿಭಟನೆ ಮಾಡಿ ಬಂದ್ ಮಾಡಿದ. ಬಂದ್ ಮಾಡಿದ್ರು. ಎಷ್ಟು ವರ್ಷ 30 ವರ್ಷ ಆಯ್ತು. ಅಲ್ಲಲ್ಲ ಎಷ್ಟು ವರ್ಷ ಓಪನ್ ಇತ್ತು ಮೈನ್ಸ್ ಒಂದು 30 ವರ್ಷ ಆಯ್ತು. 30 ವರ್ಷ ಆಯ್ತು. 30 ವರ್ಷ ಆಯ್ತು. ನುಗ್ತಾ ಇರೋ ಹಂಗೆ ಇದೆಯಾ ಗುರು, ಕಟಿಂಗ್ ಹಂಗೆ ಮಾಡಿಸ್ಬಿಟ್ಟಿದ್ಯಾ ನೀನು? Emotional, damn it! ಮಾರ್ಚ್ ಲೆಫ್ಟ್ ರೈಟ್ ಲೆಫ್ಟ್. ಇಲ್ಲಿ ಬೋರ್ಡಲ್ಲಿ ಕುರಿಂಜಲ್ ಪೀಕಿಗೆ ಎಡ ತಿರುಗಬೇಕು, ಲೆಫ್ಟ್ ತಿರುಗಬೇಕಂತ ಇದೆ. ಸೊ ನಾವು ಅಫಿಷಿಯಲ್ ಆಗಿ ವಿ ಆರ್ ಸ್ಟಾರ್ಟಿಂಗ್ ದ ಟ್ರೆಕ್ ಈಗ. ಸೊ ಇದರಲ್ಲೂ ಇದೆ ನೋಡಿ ಅಣ್ಣ, ಒಂದು ಪೀಸ್ ಅಂತ ಕೊಟ್ಬಿಡೆ. ಎತ್ತಿನ ಭುಜ ಡಿಫ್ರೆಂಟ್ ಅಲ್ಲ. ಸೊ ಒಂಥರ ರಿವರ್ ಕ್ರಾಸಿಂಗ್ ಆಯ್ತಿದ್ದು, ಬಟ್ ಅಷ್ಟು ಫ್ಲೋ ಇಲ್ಲ, ಬಟ್ ಸ್ಟಿಲ್ ಕ್ವೈಟ್ ಅ ಗುಡ್ ಫ್ಲೋ. ಹಾಯ್ ಹಾಯ್ ಬಾಯ್ಸ್. ಶ್ರೀಧರ ಸರ್ ನಿಮ್ಗಲ್ಲ ಅವ್ರಿಗೆ. ನಾನು ಏನು ಫೋಟೋ ತೆಗಿಯಮ್ಮ. ತಗೋಬರ್ಬೇಕೇನೋ. ಮಧ್ಯೆ ಇರ್ತೀನಿ, ಏನು ಮಧ್ಯೆ ಇರ್ತೀನಿ. ಪ್ಲೀಸ್ ಕಾಟ ಗುರು, ಅಟ್ಲೀಸ್ಟ್ ಇರ್ಲಿ ಒಂದು ಇರುವೆನು ನಿಂಗೆ ಲೀಚ್ ಇಷ್ಟನಾ ಗುರು? ಅದು ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇಡ ಬೇಡ ಅಂದ್ರೂ ಬರುತ್ತದ. ಚೆನ್ನಾಗಿದೆ ಟ್ರೆಕ್ಕು. ಈಗಷ್ಟೇ 2 ಕಿಲೋಮೀಟರ್ಸ್ ಮುಗಿಸಿದ್ದೀವಿ, ಅಷ್ಟೇನು ಕಷ್ಟ ಇಲ್ಲ. ಇನ್ನು ಮುಂದೆ ಇನ್ನೂ 5 ಕಿಲೋಮೀಟರ್ ಇದೆ, ಟೋಟಲ್ 7 ಕಿಲೋಮೀಟರ್ಸ್. ನೋಡೋಣ ಹೇಗೆ ಹೋಗ್ತೀವಿ, ಎಷ್ಟು ಈಸಿ ಎಷ್ಟು ಟಫ್ ಇರುತ್ತೆ ಅಂತ. ಪ್ಲೀಸ್ ಇವತ್ತು ಫುಲ್ ಬಿಸಿಲಿದೆ. ಯೂಶಲಿ ಕುರಿಂಜಲ್ ಟ್ರೆಕ್ ಮಾಡಬೇಕಂದ್ರೆ ಸ್ವಲ್ಪ ಮೋಡ ಆಮೇಲೆ ಮಳೆ ಜಾಸ್ತಿ ಇರ್ತಿತ್ತು. ಇವತ್ತು ತುಂಬ ಬಿಸಿಲಿದೆ, ನೀರೆಲ್ಲ ಕಿತ್ಕೊಂಡ್ಬರ್ತಿದೆ ಎಲ್ಲ ಕಡೆಯಿಂದ. ದಟ್ಟ ಅರಣ್ಯ ಸ್ಟಾರ್ಟ್ ಆಯ್ತು ಈಗ. ಫುಲ್ಲು ಒಂಥರ ಆಲ್ಮೋಸ್ಟ್ ಕತ್ಲು ಅಂತಲೇ ಹೇಳ್ಬೋದು, ಬಟ್ ಒಳ್ಳೆ ವೆದರ್ ಈಗ ಫೀಲ್ ಕೊಡ್ತಿದೆ. ನಿಜವಾಗ್ಲೂ ಈ ಥರನೇ ವೆದರ್ ಇದ್ದರೆ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಅಸ್. ಕಮ್ಮಿ ಡ್ರೈನ್ ಆಗ್ತೀವಿ, ಒಳ್ಳೆ ಮಜಾ ಸಿಗುತ್ತೆ. ಹೇಳಪ್ಪ. Wait a minute. ಮಗ ಅದೇ ವಿ ಆರ್ ಇನ್ ಡೆನ್ಸ್ ಫಾರೆಸ್ಟ್, ವೆದರ್ ಇಸ್ ಕೂಲ್. ಇದರ ಹೆಸರನ್ನು ಕುರಿಂಜಲ್ ಟ್ರೆಕ್ ಅಲ್ಲ. ಹಾಂ, I don't know if I just made the best move in the game or if this was possibly the dumbest move and is definitely going to come back to haunt me. ಹೇಳಪ್ಪ. Hi guys, we're on the trek to the Kurinjal Peak. It's about 3.5 kilometers into the trek. Easy stretch up to now. Probably a bit harder as we go higher, and we probably enter the dense jungle region. Yeah, let's look forward to what's happening. ಅಷ್ಟೇ. No comments. No comments. ಲಿಟ್ರಲಿ ಪಿಚ್ ಡಾರ್ಕ್ ಆಗತ್ತೆ ನೆಕ್ಸ್ಟ್. ಅಷ್ಟು ಕಾಡು ಒಳಗೆ ಬಂದಿದ್ದೀವಿ. ಚಿತಾಲ್ ಪತಾಲ್ ಎಕ್ಸ್ಪೀರಿಯನ್ಸ್. ನಿನ್ನ ಕಾಮೆಂಟ್ರಿ ಬರಲಿ. This part of the trek is probably the most enjoyable one. We've covered in deep, like proper jungle area. You know, we're covered from the sun. Nice, enjoyable part of the trek. I think this is the best part of the trek yet. ನಮ್ಮ ಅಣ್ಣ ಹೇಳಿದ್ರಲ್ಲ.
ಅಷ್ಟೇ. ಈಗ ತುಂತುರು ಮಳೆ ಸ್ಟಾರ್ಟ್ ಆಗಿದೆ. ಈಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು. ಅಲ್ಲಿ ನೀರ ಹಾಡು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಳ್ಳೆ ತುಂತುರು ಮಳೆ ಸ್ಟಾರ್ಟ್ ಆಗಿದೆ. ಸೊ ವಿ ಆರ್ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್ ಅಂತ ಹೇಳ್ಬೇಕು. ಏನಕ್ಕಂದರೆ ಇಲ್ಲಿವರೆಗೆ ಏನೇನು ಸುತ್ತಿತ್ತೋ ಅದೆಲ್ಲ ಹೋಗ್ಬೋದು ಅನ್ನೋ ನಂಬಿಕೆ ಬಂದಿದೆ. ಆ ಥರ ವೆದರ್ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅಲ್ಲೇ ಇದಾರಲ್ಲ, ಮೇಲೆ ಹೋಗ್ಬೋದು. ಓ ಪ್ರಕೃತಿ ಸೌಂದರ್ಯ. ವ್ಯೂ ಪಾಯಿಂಟ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ವ್ಯೂ ಪಾಯಿಂಟಲ್ಲಿ. ಆಲ್ಮೋಸ್ಟ್ ಇನ್ನೇನು ಹತ್ತಿದ್ದೀವಿ. ಹತ್ತತ್ರ 1 ಕಿಲೋಮೀಟ್ರ್ ಇದೆ. ವ್ಯೂ ಮಾತ್ರ ಬೊಂಬಾಟಾಗಿದೆ, ವರ್ತ್. ತುಂತುರು ಮಳೆ ಬರ್ತಿದೆ, ಬಟ್ ಹಂಗೆ ಕ್ಲೌಡ್ಸ್ ಕೂಡ ತೆರ್ಕೊಳ್ತಿದೆ. ವಾಟ್ ಅ ವ್ಯೂ. ಇನ್ನೂ 1 ಕಿಲೋಮೀಟ್ರ್ ಹತ್ತತ್ರ ಹೋಗಬೇಕು, ಬಟ್ ವರ್ತಪ್ಪ, ಚೆನ್ನಾಗಿದೆ. ಕುರಿಂಜಲ್ ಟ್ರೆಕ್. ಇದು ವೆದರ್ ಅಂದರೆ. ಸೊ ಅಲ್ಲಿ ಕಾಣ್ತಿದ್ಯಲ್ಲ ಅದೇ ಪೀಕ್. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತೀವಿ, ನೋಡ್ಬೇಕು. ಅದೇ ಪೀಕ್. ಅಂತೂ ಇಂತೂ ವಿ ರೀಚ್ಡ್ 7 ಕಿಲೋಮೀಟರ್ಸು. ಓ ಹೆವಿ ಕಷ್ಟ ಇದೆ ಗುರು. ಲಾಸ್ಟಲ್ಲಂತೂ ತುಂಬ ಕಷ್ಟ ಇದೆ. ಇಲ್ಲಿ ನೋಡಿ, ಇದೇ ರೂಟಲ್ಲಿ ಬರಬೇಕು. ತುಂಬ ಕಷ್ಟ ಇದೆ ಲಾಸ್ಟ್ ಸ್ಟ್ರೆಚ್ ಅಂತೂ. ಜಾಲಿ on top of the peak. ಕುರಿಂಜಲ್ ಪೀಕಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ವಿ ಆರ್ ಗೋಯಿಂಗ್ ಬ್ಯಾಕ್. ನೀನು ಹೇಳಿದ್ಮೇಲೆ ಕಾರ್ತಿಕ್ ಅಣ್ಣವರು ಫೋರ್ ತೆಗೆದ್ರಾ? ಹೌದಾ? ನಾನು ಯಾವತ್ತೂ ಹಾಕಿಲ್ಲ ಅಂಡರ್ ವಾಟರ್ ಅಲ್ಲ. ಇದ್ರ ಗೊತ್ತಿಲ್ಲ, ಅವ್ರ ಪ್ರೋ ಮ್ಯಾಕ್ಸ್ ಎಲ್ಲ ಐಫೋನ್ ಒಂದೇ ನಡಿ ಮಚ್ಚ. ಅಂದ್ರೆ ಇದಕ್ಕೆಲ್ಲ ವಾಟರ್ ರೆಸಿಸ್ಟೆಂಟ್ ಪಕ್ಕ ಇದೆ 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 ಇದೆ. ನಡಿ ಗುರು. ಹಾಯ್ ಹಾಯ್ ಪೀಸ್. ನಾವು ಮುಕ್ತೋಷ್ಟರಲ್ಲಿ 3:15 ಆಗಿತ್ತು. ತುಂಬ ಜೋರು ಮಳೆ. ಟ್ರೆಕ್ ಆದಮೇಲೆ ಇಳಿಬೇಕಂದ್ರೆ ತುಂಬ ಜಾರ್ತಿತ್ತು. ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನಿಲ್ಸಿದ್ದೀವಿ. ನೋಡಿ, ನೀವೇ ನೋಡ್ಬೋದು, ತುಂಬ ಜೋರು ಮಳೆ, ನಾನ್ ಸ್ಟಾಪ್ ರೈನ್. ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಇದ್ದೀವಿ, ನೀವೇ ನೋಡ್ಬೋದು ವ್ಯೂ. ಬಟ್ ಫುಲ್ ಮಳೆ ಬರ್ತಿದೆ, ತುಂಬ ಜೋರು ಮಳೆ, ಪೀಕ್ ಮಳೆ ಅಂತ ಹೇಳ್ಬೋದು.
ನಾವು ಇದ್ದಿದ್ದು ಇದೇ ಹೋಮ್ ಸ್ಟೇಲಿ, ಸುರಭಿ ಹೋಮ್ ಸ್ಟೇ ಅಂತ. ಇಲ್ಲಿ ಹೋಮ್ ಸ್ಟೇ ನೋಡ್ಕೊಳ್ಳೋರು ತುಂಬ ಒಳ್ಳೆಯವರು ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಎಸ್ಪೆಷಲಿ ಫುಡ್ ವಾಸ್ ವೆರಿ ಅಮೇಝಿಂಗ್. ಆ್ಯಂಡ್ ಇಲ್ಲಿ ಹೋಮ್ ಸ್ಟೇ ನೋಡ್ಕೊತಿರೋರು ಅಷ್ಟೇ ತುಂಬ ಒಳ್ಳೆ ಹಾಸ್ಪಿಟಾಲಿಟಿ ಕೊಡ್ತಾರೆ. ಆಮೇಲೆ ನಿಮ್ಗೆ ಏನಾರು ವಿಷಯ ಗೊತ್ತಾಗಿಲ್ಲ ಅಂದರೆ ಅವ್ರು ನಿಮಗೆ ತಿಳಿಸಿ ಹೇಳ್ತಾರೆ. ಆ್ಯಂಡ್ I would definitely recommend this place if you are coming for a trek. Surabhi Homestay is your place to be.